ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಸುಂಟಿಕೊಪ್ಪ ಹೋಬಳಿಯ ಹೇರೂರು ಗ್ರಾಮದಲ್ಲಿ ಕಾಡಾನೆಗಳ ಹಾವಳಿ ಮಿತಿ ಮೀರಿದ್ದು ಬೆಳೆ ಸಂಪೂರ್ಣ ನಾಶ ಮಾಡಲಾಗಿದೆ. ಕ್ಯಾರ್ಪೇಟೆ ಪ್ರವಾಸಿ ಮಂದಿರದ ಆವರಣದಲ್ಲಿ 3 ಕೋಟಿ ರು ವೆಚ್ಚದ ಹೈಟೆಕ್ ಅತಿಥಿ ಗೃಹಗಳ ನಿರ್ಮಾಣಕ್ಕೆ ಚಾಲನೆ ನೀಡಲಾಯಿತು. ಮಂಡ್ಯ ಜಿಲ್ಲೆಯಲ್ಲಿ ಒಕ್ಕಲಿಗರ ವೇದಿಕೆ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ಸರಳವಾಗಿ ಆಚರಿಸಿದರು. ಕುಶಾಲನಗರ ತಾಲೂಕಿನ ಸುಂಟಿಕೊಪ್ಪ ಹೋಬಳಿಯ ಹೇರೂರು ಗ್ರಾಮದಲ್ಲಿ ಕಾಡಾನೆ ಹಾವಳಿ ಮಿತಿ ಮೀರಿದ್ದು ಬೆಳೆ ನಾಶ ಕುರಿತು ವಲಯ ಅರಣ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಸುಂಟಿಕೊಪ್ಪ ಹೋಬಳಿಯ ಹೇರೂರು ಗ್ರಾಮದಲ್ಲಿ ಕಾಡಾನೆಗಳ ಹಾವಳಿ ಮಿತಿ ಮೀರಿದ್ದು ಭಯಭೀತಿಯಲ್ಲಿರುವ ಗ್ರಾಮದ ಜನರು. ಶಿವಕುಮಾರ್ ಎಂಬುವರ ತೋಟಕ್ಕೆ ನುಗ್ಗಿದ ಕಾಡಾನೆಗಳು ಬೆಳೆದು ನಿಂತಿದ್ದ ಬೆಳೆಗಳನ್ನು ಸಂಪೂರ್ಣವಾಗಿ ತುಳಿದು ನಾಶ ಮಾಡಲಾಗಿದೆ. ಸುಮಾರು 2 ಲಕ್ಷದಷ್ಟು ನಷ್ಟವಾಗಿದೆ ಎಂದು ತೋಟದ ಮಾಲೀಕರಾದ ಶಿವಕುಮಾರ್ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ನಂತರ ಕುಶಾಲನಗರ ವಲಯ ಅರಣ್ಯಾಧಿಕಾರಿ ರತನ್ ಕುಮಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ನಾವು ಹೇರೂರು ಗ್ರಾಮದಲ್ಲಿ ವಾಸವಾಗಿರೋದು. ಅಲ್ಲಿ ಆನೆ ಬಂದ್ಬಿಟ್ಟು ರಾತ್ರಿ ತುಂಬ ಒಂದು 10, 15, 20 ಸಿಲ್ವರ್ ಗಿಡನೆಲ್ಲ ಫುಲ್ ಮುರಿದಾಕ್ಬಿಟ್ಟು ಸಿಲ್ವರ್ ಮರ ದೊಡ್ಡದೆ ಪೆಪ್ಪರ್ ಇರುವಂಥದ್ದು ಮತ್ತು ಅಡಿಕೆ ಗಿಡಗಳು ಸುಮಾರು ಮತ್ತು ಬೇಲಿಯೆಲ್ಲ ಉಡಿ ಮಾಡಿ ನಾವು ಸುತ್ತ ಫೆನ್ಸಿಂಗ್ ಆಗಿದ್ದೀವಿ. ಆ ಫೆನ್ಸಿಂಗ್ ಕಂಬಗಳನ್ನೆಲ್ಲ ಫುಲ್ ಉಡಿ ಮಾಡಿ ಫುಲ್ ಎಲ್ಲ ಓಡಾಡ್ಬಿಟ್ಟಿದೆ ಹೊರಗಡೆ ಎಲ್ಲ. ತುಂಬ 1 ರಿಂದ 2 ಲಕ್ಷ ರೂಪಾಯಿವರೆಗೆ ನನಗೆ ನಾಶ ಆಗಿದೆ. 1 ರಿಂದ 2 ಲಕ್ಷ ರೂಪಾಯಿವರೆಗೆ ಆಗಿದೆ. ತಮ್ಮ ಹೆಸರು? ಶಿವಕುಮಾರ್, ಹೇರೂರು ಗ್ರಾಮ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಕೂಡಿಗೆ ಸೈನಿಕ ಶಾಲೆಗೆ ನವದೆಹಲಿಯಿಂದ ಲೆಫ್ಟಿನೆಂಟ್ ಜನರಲ್ ನವನೀತ್ ಸಿಂಗ್ ಸರ್ನಾ ಭೇಟಿ ನೀಡಿ ಪರಿಶೀಲಿಸಿದರು. ಕುಶಾಲನಗರ ತಾಲೂಕಿನ ಕೂಡಿಗೆ ಸೈನಿಕ ಶಾಲೆಗೆ ಲೆಫ್ಟಿನೆಂಟ್ ಜನರಲ್ ನವನೀತ್ ಸಿಂಗ್ ಸರ್ನಾ ಎವಿಎಸ್ಎಂ ಎಸ್ಎಂವಿಎಸ್ಎಂ ಅವರು ವಿಶೇಷ ಅತಿಥಿಗಳಾಗಿ ಭೇಟಿ ನೀಡಿದರು. ವಿಶೇಷ ಅತಿಥಿ ಲೆಫ್ಟಿನೆಂಟ್ ಜನರಲ್ ನವನೀತ್ ಸಿಂಗ್ ಸರ್ನಾ ನೇಮಕಾತಿ ಮಹಾನಿರ್ದೇಶಕರು, ಕೇಂದ್ರ ಕಚೇರಿ, ರಕ್ಷಣಾ ಸಚಿವಾಲಯ ನವದೆಹಲಿಯಿಂದ ಆಗಮಿಸಿ ಶಾಲಾ ವಿದ್ಯಾರ್ಥಿಗಳೊಂದಿಗೆ ಪ್ರೇರಣಾತ್ಮಕ ಸಂವಾದ ನಡೆಸಿದರು. ಗೌರವಾನ್ವಿತ ವಿಶೇಷ ಅತಿಥಿಗಳ ಒಳನೋಟವುಳ್ಳ ಆಲೋಚನೆಗಳು ಮತ್ತು ಮಾರ್ಗದರ್ಶನದಿಂದ ವಿದ್ಯಾರ್ಥಿಗಳು ಪ್ರೇರೇಪಣೆಗೊಂಡರು. ಕಾರ್ಯಕ್ರಮದ ಮೊದಲಿಗೆ ಲೆಫ್ಟಿನೆಂಟ್ ಜನರಲ್ ನವನೀತ್ ಸಿಂಗ್ ಸರ್ನಾ ಅವರು ಶಾಲೆಯ ಆವರಣದಲ್ಲಿದ್ದ ಯುದ್ಧ ವೀರರ ಸ್ಮಾರಕಕ್ಕೆ ಪುಷ್ಪಗುಚ್ಛ ಸಲ್ಲಿಸುವುದರ ಮೂಲಕ ಗೌರವ ಸಮರ್ಪಿಸಿದರು. ನಂತರ ಶಾಲೆಯ ಕುವೆಂಪು ವಿವಿಧೇಶ ಸಭಾಂಗಣದಲ್ಲಿ ವಿಶೇಷ ಅತಿಥಿಗಳ ಗೌರವಾರ್ಥವಾಗಿ ವಿಶೇಷ ಸಭೆಯನ್ನು ಏರ್ಪಡಿಸಲಾಗಿತ್ತು. ಕೆಡೆಟ್ ಸಮರ್ಥೇನ್ ಮತ್ತು ಕೆಡೆಟ್ ಅರ್ಜಾಕ್ ಅವರು ಕಾರ್ಯಕ್ರಮದ ನಿರೂಪಣೆಯನ್ನು ನಡೆಸಿಕೊಟ್ಟರು. ನಂತರ ಮಾತನಾಡಿದ ಅವರು, ಭಾರತೀಯ ಸಶಸ್ತ್ರ ಪಡೆಗಳಲ್ಲಿ ವೃತ್ತಿ ಜೀವನದ ಆಯ್ಕೆ ಮಾಡಿಕೊಳ್ಳುವ ಕುರಿತು ಶಾಲಾ ವಿದ್ಯಾರ್ಥಿಗಳಿಗೆ ಸಮಗ್ರವಾದ ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಶಾಲಾ ಆಡಳಿತಾಧಿಕಾರಿಗಳಾದ ವಿಂಗ್ ಕಮಾಂಡರ್ ಪಿ ಪ್ರಕಾಶ್ ರಾವ್, ಉಪಪ್ರಾಂಶುಪಾಲರಾದ ಸ್ಕ್ವಾಡ್ರನ್ ಲೀಡರ್ ಮೊಹಮ್ಮದ್ ಶಾಜಿ, ಹಿರಿಯ ಶಿಕ್ಷಕರು, ಬೋಧಕೇತರ ವರ್ಗ, ಎನ್ಸಿಸಿ ಮತ್ತು ದೈಹಿಕ ಶಿಕ್ಷಕ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. And from the next year, they'll engage with the seniors and they stay in their other rooms along with the other class cadets also. It's something like class 6. Yes. This is the Draupadi of Yes. Rameshwara. Shivaya.
staff, students of the Sainik School, Kudagu, a very good evening. I'm very happy to be here. I think it's a wonderful opportunity to speak to each one of you. To see, I've just been around the campus. I think it's one of the cleanest campuses. You people, coming from Delhi, where the temperatures are ranging between 44 to 45 degrees Celsius, and suddenly come to the serene Kudagu, where the temperatures range between 21 to 23. I envy you all. It's something that you are in the most salubrious, unknown jewel of the country. I think you people can count yourself to be blessed. And I'm told that there's a lot of competition to get into the school. Am I audible in the last rows? Okay. If I'm not audible, just raise your hand. I'll try and be louder. So I think, and am I understood by everyone? Yes. Okay. So that's very reassuring. It's wonderful to be here. You are in the most salubrious climate that one can hope for. You're sitting without fans, you're sitting without air conditioning, and still not sweating is a luxury in itself. So you can count yourself blessed that you are in such a wonderful place and such a wonderful school. I was just checking out, almost 1.5 lakh students apply, and only about 3,300 get admission every year into the Sainik School. So you've been through a lot of tough competition, and you're all very selected candidates. And that's how you become cadets of this prestigious and the illustrious school. So my compliments to each one of you for being a part of this wonderful school, and I'm sure it's a stepping stone for you to further your careers. Well, I am going to speak to you something because I'm part of it, but my advice, and that I give to everyone, and you take it for whatever it is worth. While we will tell you, and everyone else, including your parents, teachers, would give you and tell you that what you should be becoming and what you should not be becoming in life. But I would tell you, please listen to your heart and be what you want to be. You must choose your career, your profession, the one that entices you, the one that you want to choose. It's your career. I lived my life, I chose my career, and you should and you have the right to choose the career that you want to choose. So, while I take you through the journey of what we offer you, and when I say we, I include all the three services. I just happen to be wearing the Army uniform, so I'm talking about the Army. But the Air Force and the Navy are as exciting and maybe more, but we are very, very similar. So, if I talk about the Army, you please take it as the Armed Forces. But like I said, if you want to be a doctor, you want to be an engineer, you want to be a journalist, you want to be a chartered accountant, and come what may, please follow your heart and do what you like to do, because at the end of the day, it is you and only you who's got your life, and you only have one life, so live it well. But whatever you do, at the end of the day, you should feel happy, and you should also give it back to the society which has given you so much. So you must endeavor to look up and do something for the society, something for the underprivileged, and something good for your nation, because you exist and we all are here because of this great nation of ours. So whatever I tell you now, please remember that you don't have to be in the armed forces only to serve the nation. In every aspect, you can serve the nation. But the soldier leads the sacrifice. It's called the very noble profession, because this is the only profession where you can give life, the ultimate sacrifice for your motherland. So that's why it's the noblest profession of them all. Okay.
So, and I also understand, I think some of you may be happy that if I wasn't here, this was your prep time, so maybe you have been sitting in classes and studying. So, maybe some of you, I kept you away from your studies. I'm sure some of you are very happy about it, some of you may not be. But be that as it may, I think it's my privilege that I'm talking to all of you today. And I thank the principal and the staff for having given me this wonderful opportunity to speak to each one of you. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕ್ಯಾರ್ಪೇಟೆ ಪ್ರವಾಸಿ ಮಂದಿರದ ಆವರಣದಲ್ಲಿ 3 ಕೋಟಿ ರು ವೆಚ್ಚದ ಹೈಟೆಕ್ ಅತಿಥಿ ಗೃಹಗಳ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಲಾಯಿತು. ಕೆಆರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ 3 ಕೋಟಿ ರುಗಳ ವೆಚ್ಚದಲ್ಲಿ ಲೋಕೋಪಯೋಗಿ ಇಲಾಖೆ ವತಿಯಿಂದ ನಿರ್ಮಾಣವಾಗುತ್ತಿರುವ ಅತಿಥಿ ಗೃಹಗಳ ನಿರ್ಮಾಣ ಕಾಮಗಾರಿಗೆ ಶಾಸಕ ಎಚ್.ಟಿ. ಮಂಜು ಭೂಮಿ ಪೂಜೆ ನೆರವೇರಿಸಿದರು. ಕೆಆರ್ಪೇಟೆ ಪಟ್ಟಣವು ಮಂಡ್ಯ ಜಿಲ್ಲೆಯಲ್ಲಿಯೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪಟ್ಟಣವಾಗಿರುವುದರಿಂದ ತಾಲೂಕಿನ ಪುರಾಣ ಪ್ರಸಿದ್ಧ ತೀರ್ಥಕ್ಷೇತ್ರಗಳಾಗಿರುವ ಅಂಬಿಗರಹಳ್ಳಿಯ ತ್ರಿವೇಣಿ ಸಂಗಮ ಹಾಗೂ ಭೂವರಹನಾಥ ಕಲ್ಲಹಳ್ಳಿ ಮತ್ತು ಹೊಸಹೊಳಲಿನ ಹೊಯ್ಸಳ ಶಿಲ್ಪಕಲೆಯ ಅಪೂರ್ವ ತಾಣ ಶ್ರೀ ಲಕ್ಷ್ಮೀ ನಾರಾಯಣಸ್ವಾಮಿ ದೇವಾಲಯಕ್ಕೆ ಆಗಮಿಸುವ ಯಾತ್ರಿಕರು ಹಾಗೂ ಗಣ್ಯರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಈ ಹಿಂದಿನ ಬಿಜೆಪಿ ಸರ್ಕಾರವು 3 ಕೋಟಿ ರು ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಿದ್ದು, ಕಾಮಗಾರಿ ಆರಂಭವಾಗದೆ ವಿಳಂಬವಾಗಿತ್ತು. ಇಂದು ವಿಶೇಷವಾಗಿ ಭೂಮಿ ಪೂಜೆ ಮಾಡಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿ ನಿರ್ಮಾಣ ಮಾಡುತ್ತಿರುವ ಹೈಟೆಕ್ ಅತಿಥಿ ಗೃಹಗಳ ಕಾಮಗಾರಿಗೆ ಭೂಮಿ ಪೂಜೆ ಮಾಡಿದ್ದೇನೆ. ಅತಿಥಿ ಗೃಹಗಳ ನಿರ್ಮಾಣ ಕಾಮಗಾರಿಯಲ್ಲಿ ಗುಣಮಟ್ಟವನ್ನು ಕಾಪಾಡಿಕೊಂಡು ಆದಷ್ಟು ಶೀಘ್ರವಾಗಿ ಕಾಮಗಾರಿಯನ್ನು ಮುಗಿಸಿ ಸೇವೆಗೆ ಅತಿಥಿ ಗೃಹಗಳು ಲೋಕಾರ್ಪಣೆಯಾಗಬೇಕೆಂದು ಈ ದಿಕ್ಕಿನಲ್ಲಿ ಗುತ್ತಿಗೆದಾರರು ಆದಷ್ಟು ಶೀಘ್ರವಾಗಿ ಕಾಮಗಾರಿಯನ್ನು ಮುಗಿಸಿಕೊಡಬೇಕೆಂದು ಶಾಸಕರಾದ ಮಂಜು ನಿರ್ದೇಶನ ನೀಡಿದರು. ಕೆಆರ್ಪೇಟೆ ಪುರಸಭೆ ಮಾಜಿ ಅಧ್ಯಕ್ಷರಾದ ನಟರಾಜು, ಪುರಸಭೆ ಮಾಜಿ ಸದಸ್ಯರಾದ ಕೆಆರ್ ಹೇಮಂತ್ ಕುಮಾರ್, ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ನಾಗರಾಜೇಗೌಡ, ಮುಖಂಡರಾದ ರವಿಕುಮಾರ್, ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಮಂಜುನಾಥ್, ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಮೈಸೂರಿನ ನಟರಾಜು, ಕೆಆರ್ಪೇಟೆ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಎನ್ಆರ್ ರವಿಶಂಕರ್, ಪ್ರಧಾನ ಕಾರ್ಯದರ್ಶಿ ಆರ್ಕೆ ರಾಜೇಗೌಡ ಮತ್ತಿತರರು ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕೆಆರ್ಪೇಟೆ ಪಟ್ಟಣದ ಶ್ರೀ ಲಕ್ಷ್ಮೀ ನಾರಾಯಣಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರು ಹಾಗೂ ಸಾಂಸ್ಕೃತಿಕ ಸಂಘಟಕರಾದ ವೇದಬ್ರಹ್ಮ ಶ್ರೀ ನಾರಾಯಣ ಆಚಾರ್ಯ ಮತ್ತು ಮೋಹನ ಆಚಾರ್ಯ ಭೂಮಿ ಪೂಜಾ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು. ನಿರ್ಮಾಣ ಕಾರ್ಯಕ್ರಮ 3 ಕೋಟಿ ಹಳೆಯ ಅನುದಾನವೇ, ಅದು ಹಿಂದೆ ಅದು ಕೆಲಸ ಶುರುವಾಗಿಲ್ಲ. ಹಾಗಾಗಿ ಈಗ ಕೆಲಸ ಶುರು ಮಾಡ್ತೀವಿ. 3 ಕೋಟಿ ಬಿಲ್ಡಿಂಗು 4 ಬರುತ್ತಲ್ಲ, 4 ಬರುತ್ತೆ. ಹಾಗಾಗಿ ಇದನ್ನು ಬ್ಯಾಕ್ ಸೈಡು ಜಾಗ ಅದು ಫ್ರಂಟ್ ಮಾಡ್ಕೊಬಿಟ್ರೆ ಬ್ಯಾಕ್ ಸೈಡ್ ಜಾಗ ತುಂಬ ವೇಸ್ಟ್ ಆಗುತ್ತೆ. ಮಳೆಗಿಲ್ಲ ಉಳ್ಕೊಂಡು ಉಪಯೋಗ ಕೊಡ್ದಂಗಿಲ್ಲ. ಮೊದಲೇನು ಮಾಡಿದ್ರು ಅದನ್ನು ಸ್ವಲ್ಪ ಜಲ್ಪಿಸ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ಒಳ್ಳೆಯ ಕಾರ್ಯಕ್ರಮ. ಅದಕ್ಕೆ ಕಾಂಟ್ರಾಕ್ಟ್ ಉತ್ತಮ ಗುಣಮಟ್ಟದ ಕಾಯ್ಕೊಂಡು ಕೆಲಸ ಮಾಡಲಿಕ್ಕೆ ಕಾಂಟ್ರಾಕ್ಟ್ಗೆ ಒಂದು ಮಾಡುತ್ತೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಮಂಡ್ಯ ಜಿಲ್ಲಾ ಒಕ್ಕಲಿಗರ ವೇದಿಕೆ ಮತ್ತು ಸ್ಥಳೀಯ ನಿವಾಸಿಗಳ ಸಹಯೋಗದೊಂದಿಗೆ ನಾಡಪ್ರಭು ಕೆಂಪೇಗೌಡರ 515ನೇ ಜಯಂತಿಯನ್ನು ಆಚರಿಸಲಾಯಿತು. ಮಂಡ್ಯ ಜಿಲ್ಲೆ ಕಾಸರವಾಡಿ ರಸ್ತೆ ಹಳ್ಳಿಕಟ್ಟೆ ವೃತ್ತದಲ್ಲಿ ಮಂಡ್ಯ ಜಿಲ್ಲಾ ಒಕ್ಕಲಿಗರ ವೇದಿಕೆ ಮತ್ತು ಸ್ಥಳೀಯ ನಿವಾಸಿಗಳ ಸಂಯುಕ್ತ ಆಶ್ರಯದಲ್ಲಿ ನಾಡಪ್ರಭು ಕೆಂಪೇಗೌಡರ 515ನೇ ಜಯಂತಿ ಆಚರಣೆ ಮಾಡಲಾಯಿತು. ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದಳದ ಅಧ್ಯಕ್ಷ ಕಾಂಗ್ರೆಸ್ ಮುಖಂಡ ವಕೀಲ ಎಂ ಗುರುಪ್ರಸಾದ್, 1510ರಿಂದ 1569ರವರೆಗೆ ತಮ್ಮ ಬಾಲ್ಯದಿಂದಲೇ ಸಮಾಜಮುಖಿಯಾಗಿ ನಾಡನ್ನು ಕಟ್ಟುವ ಕೆಲಸದಲ್ಲಿ ನಿರತರಾದ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ನಗರ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ವಿಜಯನಗರ ಸಾಮ್ರಾಜ್ಯ ಒಡನಾಟ ಹೊಂದಿದ್ದ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರನ್ನು ಅಭಿವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ಆರ್ಥಿಕ ಅಭಿವೃದ್ಧಿ, ವ್ಯವಸಾಯ, ಕೃಷಿ, ವ್ಯಾಪಾರ ಇನ್ನಿತರ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಭವಿಷ್ಯದ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಹಲವಾರು ಕೆರೆ, ಗಿಡ, ಮರ, ವನ, ರಸ್ತೆ, ಕಟ್ಟಡ, ದೇವಸ್ಥಾನ ಒಳಗೊಂಡಂತೆ ಜನಸಾಮಾನ್ಯರ ಶಾಂತಿ ನೆಮ್ಮದಿಗೆ ಬೇಕಾಗುವ ಎಲ್ಲ ವ್ಯವಸ್ಥೆಯನ್ನ ಅಂದೇ ನಾಡಪ್ರಭು ಕೆಂಪೇಗೌಡರು ದೂರದೃಷ್ಟಿಯಿಂದ ನಿರ್ಮಾಣ ಮಾಡಿದ್ದಾರೆ ಎಂದರು. ಮಂಡ್ಯ ಜಿಲ್ಲಾ ಒಕ್ಕಲಿಗರ ವೇದಿಕೆ ಅಧ್ಯಕ್ಷ ತಿಮ್ಮೇಗೌಡ ಮಾತನಾಡಿದರು. ನಾಡಪ್ರಭು ಕೆಂಪೇಗೌಡರ ಜಯಂತಿ ಪ್ರಯುಕ್ತ ಡಾಕ್ಟರ್ ಪ್ರಕಾಶ್ ಮತ್ತು ಹಿರಿಯ ವಕೀಲ ಎಂ ಗುರುಪ್ರಸಾದ್ ಅವರನ್ನ ಸೇವೆಯನ್ನು ಗುರುತಿಸಿ ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ರಮ್ಯ, ಮಾಜಿ ಸದಸ್ಯರಾದ ಲಿಂಗಣ್ಣ, ರೈಸ್ ಮಿಲ್ ಸಿದ್ದರಾಮಯ್ಯ, ಡಾಕ್ಟರ್ ಪ್ರಕಾಶ್, ನಗರಸಭಾ ಸದಸ್ಯ ಶ್ರೀಮತಿ ಸೌಭಾಗ್ಯ, ಜ್ಯೋತಿ, ಕೆಇಬಿ ದೇವರಾಜು, ಎಚ್ಪಿ ಸಂದೇಶ್, ಜಯ ಕರ್ನಾಟಕ ಸಂಘಟನೆಯ ಎಚ್ಪಿ ನಾರಾಯಣಸ್ವಾಮಿ ಸೇರಿದಂತೆ ಅನೇಕ ಗಣ್ಯರು, ಸ್ಥಳೀಯ ನಿವಾಸಿಗಳು ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಗೊಂಡಿತು. ನಾಡಪ್ರಭು ಕೆಂಪೇಗೌಡರು 1510ರಿಂದ 1569 ಅಲ್ಲಿಗೆ 59 ವರ್ಷಗಳ ಕಾಲ ಬಹಳ ನಿರಂತರವಾಗಿ
ದಣಿ ಒರಿಯದ ಒಬ್ಬ ನಾಯಕರಾಗಿ ಇಡೀ ಜಗತ್ತು ಪ್ರಸಿದ್ಧಿಯಾಗಿರ್ತಕ್ಕಂಥ ನಾಡಪ್ರಭು ಕೆಂಪೇಗೌಡರು ಅವರ 59 ವರ್ಷಗಳ ಕಾಲದಲ್ಲಿ ಅವರು 1935-37ನೇ ಸಾಲಿನಲ್ಲಿ ಬೆಂಗಳೂರು ನಗರವನ್ನು ಏನು ವಿಜಯನಗರ ಹೇಗಿತ್ತೋ ಅದೇ ಮಾದರಿಯಲ್ಲಿ ಮಾಡಬೇಕು ಅಂತೇಳಿ ಅಲ್ಲಿ ಅವರು ತಮ್ಮ ಬಾಲ್ಯದಿಂದಲೇ ಸುಮಾರು 22, 23, 25ನೇ ವಯಸ್ಸಲ್ಲಿ ಆ ಭಾಗದಲ್ಲೆಲ್ಲ ಸಂಚಾರವನ್ನು ಮಾಡಿ ಬೆಂಗಳೂರು ನಗರನೂ ಸಹ ಹಾಗೆ ಎಲ್ಲ ಕಡೆ 4 ದಿಕ್ಕುಗಳಲ್ಲಿ ಕೋಟೆಯನ್ನು ಕಟ್ಟಬೇಕು, ಇಲ್ಲಿ ಬರ್ತಕ್ಕಂಥ ಎಲ್ಲ ಸಮುದಾಯದ ಜನರಿಗೆ ವ್ಯಾಪಾರವನ್ನು ಮಾಡಬೇಕು, ಹಾಗೆ ಅವರಿಗೆ ಕುಡಿಯೋಕ್ಕೆ ನೀರಾಗಬೇಕು, ಹಾಗೆ ಬೇಸಾಯ ಆಗ್ಬೋದು, ಹಾಗೆ ಪ್ರತಿಯೊಂದು ಆರ್ಥಿಕತೆಯನ್ನು ಮುಂದುವರಿಸಬೇಕು ಅಂಥೇಳಿ ಅನ್ನೋ ಉದ್ದೇಶದಿಂದ ಸನ್ಮಾನ್ಯ ನಾಡಪ್ರಭು ಕೆಂಪೇಗೌಡರು ಅವತ್ತೊಂದು ದಿವಸ ಭಾಳ ವಿಶೇಷವಾಗಿ ಬೆಂಗಳೂರು ನಗರವನ್ನು ಕಟ್ಟಿದ್ರು. ಅದರ ಪ್ರತಿಫಲವಾಗಿ ಹಲವಾರು ಕೆರೆಗಳು ಇವತ್ತು ನಮಗೆಲ್ಲ ಜೀವನಾಡಿಯಾಗಿ ಬೆಂಗಳೂರು ನಗರದಲ್ಲಿ ಕೋಟ್ಯಾಂತರ ಜನ ಇವತ್ತು ನೀರು ಕುಡಿತಾ ಇದ್ದಾರೆ. ಇಷ್ಟೊಂದು ಸಮೃದ್ಧಿಯಾಗಿದೆ ಅಂತ ಹೇಳಿದರೆ ಮತ್ತು ಅಷ್ಟೊಂದು ವಿಸ್ತಾರವಾಗಿದೆ ಅಂತ ಹೇಳಿದರೆ ಅವತ್ತೊಂದು ದಿವಸ ನೋಡಿ ನಾವು ಹೇಗೀಗ ಮೊಬೈಲ್ನ ಉಪಯೋಗಿಸ್ತೀವಿ ಹಾಗೆ ಅವರು ದನ ಎತ್ತುಗಳನ್ನು ಕಟ್ಟೋದ್ರ ಮುಖಾಂತರ ಇದು ಎಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ ಅಲ್ಲಿವರೆಗೂ ಸಹ ಈ ವಿಸ್ತಾರವನ್ನು ಮಾಡಿ ಅಂತಕ್ಕಂಥ ದೂರದೃಷ್ಟಿಯನ್ನು ಇಟ್ಕೊಂಡು ಸರ್ ಎಂ ವಿಶ್ವೇಶ್ವರಯ್ಯನವರು ರೀತಿಯಲ್ಲಿ ಭಾಳ ವಿಶೇಷವಾಗಿ ಬೆಂಗಳೂರು ನಗರವನ್ನು ಕಟ್ಟಿದ್ರು. ಹಾಗೆ 16ನೇ ಶತಮಾನದಲ್ಲಿ ಈ ಭಾಗದಲ್ಲಿ ಓಡಾಡಿದಂತಹ ಏನು ಮಲೆ ಮಹದೇಶ್ವರ ಆಗ್ಬೋದು, ರಾಜಪ್ಪಾಜಿ ಆಗ್ಬೋದು, ಸಿದ್ದಪ್ಪಾಜಿ ಆಗ್ಬೋದು, ಹಾಗೆ 12ನೇ ಶತಮಾನದ ಬಸವಣ್ಣವರು ಇವರೆಲ್ಲ ಪ್ರೇರಣೆಯನ್ನು ಒಳಗೊಂಡಂತೆ ನಾಡಪ್ರಭು ಕೆಂಪೇಗೌಡರು ಈ ಸಮಾಜವನ್ನು ಕಟ್ಟಿದ್ರು. ಹಂಗಾಗಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ನಾವೆಲ್ಲ ಸ್ಮರಿಸಬೇಕು. ನಾಡಪ್ರಭು ಕೆಂಪೇಗೌಡರ ಜಯಂತಿ ಬರೀ ಒಂದು ದಿವಸ ಜಯಂತಿ ಆಗಲ್ಲ, ಇಡೀ ವರ್ಷ ಪೂರ್ತಿ ನಿತ್ಯೋತ್ಸವವಾಗಿ ನಾಡಪ್ರಭು ಕೆಂಪೇಗೌಡರ ಆದರ್ಶಗಳನ್ನು ಪ್ರತಿಯೊಂದು ಮನೆಗಳಲ್ಲಿ ಮೈಗೂಡಿಸ್ಕೊಂಡ್ರೆ ಇರ್ತಕ್ಕಂಥ ದುಶ್ಚಟಗಳು ದೂರ ಆಗ್ತದೆ. ಪ್ರತಿಯೊಬ್ಬ ಯುವಕರು ಸಹ ಈ ಸಮಾಜ ಕಟ್ಟುವಂಥ ಕೆಲಸದಲ್ಲಿ ನಿರತರಾಗ್ತಾರೆ. ಆ ನಿಟ್ಟಿನಲ್ಲಿ ನಮ್ಮ ತಿಮ್ಮೇಗೌಡರು ಜಿಲ್ಲಾ ಒಕ್ಕಲಿಗರ ವೇದಿಕೆಯಿಂದ ಅವರು ಆಗ್ಬೋದು, ನಮ್ಮ ಸೌಭಾಗ್ಯ ಅವರು ಆಗ್ಬೋದು, ಹಾಗೆ ಅನೇಕ ಎಲ್ಲ ಪದಾಧಿಕಾರಿಗಳು ಈ ಭಾಗದ ಎಲ್ಲ ಮುಖಂಡರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಭಾಳ ಸಂತೋಷವಾದ ಒಂದು ವಿಷಯ. ಕೆಂಪೇಗೌಡರ ಆದರ್ಶಗಳನ್ನು ನಾವೆಲ್ಲ ಮೈಗೂಡಿಸ್ಕೊಂಡು ಸಮಾಜವನ್ನು ಕಟ್ಟೋಣ ಅಂತೇಳಿ ನನ್ನ ಮಾತನ್ನು ಹಾಗೆ ಇವತ್ತಿನ ದಿನ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ ಬೆಂಗಳೂರನ್ನು ಕಟ್ಟಲಿಕ್ಕೆ ಕಾರಣಕರ್ತರು ಮತ್ತು ನಿರ್ಮಾತೃವಾದಂಥ ಕೆಂಪೇಗೌಡರು ಇವತ್ತು ಕಟ್ಟಂಥ ಬೆಂಗಳೂರು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಇವತ್ತು ನಮ್ಮ ಬೆಂಗಳೂರು ಕರ್ನಾಟಕ ಬೆಳೀತಾ ಇದೆ. ಅದಕ್ಕೆ ಮೂಲ ಕಾರಣ ನಮ್ಮ ಕೆಂಪೇಗೌಡರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವತ್ತು ಎಲ್ಲ ಧರ್ಮದವ್ರನ್ನೂ ಎಲ್ಲ ಜನಾಂಗದವ್ರನ್ನೂ ಒಗ್ಗೂಡಿಸೋ ಜೊತೆಯಲ್ಲಿ ವಿವಿಧ ಪೇಟೆಗಳನ್ನ ಮತ್ತು ವಿವಿಧ ಧರ್ಮದವ್ರನ್ನ ಜೊತೆಗೂಡಿಸಿ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಬೆಂಗಳೂರು ಏನು ಬೆಳೀತಾ ಇದೆ ಅದಕ್ಕೆ ಮೂಲ ಕಾರಣಕರ್ತರಾಗಿ ಬೇರೆ ಬೇರೆ ಪೇಟೆಗಳನ್ನ ಮತ್ತು ಬೇರೆ ಬೇರೆ ಜನಾಂಗಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಒಂದು ದೊಡ್ಡ ಉದ್ದೇಶನ ಇಟ್ಕೊಂಡು ಅವತ್ತು ಬೆಂಗಳೂರು ನಿರ್ಮಾತರಾಗಿ ಕೆಲಸ ಮಾಡಿದ್ರು. ಅವರ ಒಂದು ಪೂರ್ವ ಯೋಜನೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಏನು ಕೆಂಪೇಗೌಡ ಇವತ್ತು ಏರ್ಪೋರ್ಟ್ ಇರ್ಬೋದು ಅಥವಾ ಕೆಂಪೇಗೌಡ ನಗರ ಇರ್ಬೋದು, ಬೇರೆ ಬೇರೆ ಎಲ್ಲ ಇದ್ದಿದ್ವಿ ನಮ್ಮ ನಿರ್ಮಾತ ಕೆಂಪೇಗೌಡರು ಈ ಬೆಂಗಳೂರು ಮತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಭಾಳ ಉನ್ನತಿ ಕಣ್ಣಕ್ಕೆ ಬರಲಿಕ್ಕೆ ಭಾಳ ಕಾರಣಕರ್ತರಾಗಿದೆ ಅಂತ ಹೇಳ್ತಾ, ಜೊತೆಗೆ ನಮ್ಮ ಒಕ್ಕಲಿಗ ಸಮುದಾಯದ ಸರ್ವಶ್ರೇಷ್ಠ ನಾಯಕರಾಗಿ ಕೆಂಪೇಗೌಡರು ಕೆಂಪೇಗೌಡರು ಇವತ್ತು ಇಡೀ ನಾಡಿನಾದ್ಯಂತ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಇದೆಲ್ಲ ಬಂದಿರತಕ್ಕಂಥ ನನ್ನೆಲ್ಲ ವಿವಿಧ ಎಲ್ಲ ಜಾತಿಯ ಮುಖಂಡರುಗಳು, ಎಲ್ಲ ಸರ್ವಧರ್ಮದ ಮುಖಂಡರುಗಳಿಗೂ ನಾನು ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಈ ವಿನಾಯಕ ಬಡಾವಣೆ ಮತ್ತು ಕಾವೇರಿ ನಗರ, ದ್ವಾರಕಾ ನಗರ ಮತ್ತು ಶ್ರೀರಾಮನಗರ ಎಲ್ಲ ಸ್ಥಳೀಯ ನಿವಾಸಿಗಳಿಗೆ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಮತ್ತು ಸ್ವಾಗತವನ್ನು ಕೋರ್ತೇನೆ. ನಾನು ಈ ದಿನ ಕಾರ್ಯಕ್ರಮ ಹೊತ್ತು ನಮ್ಮ ಜಿಲ್ಲಾ ಒಕ್ಕಲಿಗರ ಸಂಘದಿಂದ ಮಾಡಬೇಕು ಅಂತೇಳಿ ನಮ್ಮ ಸ್ಥಳೀಯ ಇಲ್ಲಿ ಮುಖಂಡರಾದಂಥ ನಿಂಗಣ್ಣವ್ರನ್ನ ಮತ್ತು ನಾನು ನಮ್ಮ ಪ್ರಕಾಶ್ ಅವ್ರನ್ನ ಭೇಟಿ ಮಾಡಿದಾಗ ಇಲ್ಲಿ ಮಾಡಬೇಕು ಅಂತ ಈ ಥರದಿಂದ ಒಂದು ಕಾರ್ಯಕ್ರಮ ನಮ್ಮ ಜಿಲ್ಲಾ ಒಕ್ಕಲಿಗರ ಸಂಘದಿಂದ ಅಂದಾಗ ಖಂಡಿತ ನಾವು ಸಪೋರ್ಟ್ ಮಾಡ್ತೀವಿ ಮಾಡಿಗೌಡ್ರೆ ಅಂತೇಳಿ. ಹಾಗಾಗಿ ಅವರೆಲ್ಲ ಸಹಕಾರದಿಂದ ಮತ್ತೆಲ್ಲ ಸ್ನೇಹಿತರ ಸಹಕಾರದಿಂದ ಇವತ್ತು ಒಂದು ಜಿಲ್ಲಾ ಒಕ್ಕಲಿಗರ ಸಂಘದಿಂದ ಇಲ್ಲಿ ಸ್ಥಳೀಯವಾಗಿ ಒಂದು ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಹಾಗಾಗಿ ನಮ್ಮ ಡಾಕ್ಟ್ರು ನಿವೇದಿತ ನರ್ಸಿಂಗ್ ಹೋಮ್ ಆದಂಥ ಡಾಕ್ಟ್ರು ಪ್ರಕಾಶ್ ಸರ್ ಅವ್ರನ್ನ ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಗೌರವಿಸಬೇಕು, ನಮ್ಮ ನಿರಂತರವಾಗಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ, ಅವ್ರನ್ನ ಗುರುತಿಸಬೇಕು ಅಂತೇಳಿ ಅವರನ್ನು ಸಹ ಈ ಟೈಮಲ್ಲಿ ನಾವು ಒಂದು ಅವ್ರಿಗೆ ಗೌರವವನ್ನು ಸೂಚಿಸಿಗೆ ಕರೆದಿದ್ದೀವಿ. ಅವ್ರಿಗೆ ನಾನು ನಮ್ಮೆಲ್ಲ ಜಿಲ್ಲಾ ಒಕ್ಕಲಿಗರ ಸಂಘದಿಂದ ಬಂದು ಸ್ಥಳೀಯ ಎಲ್ಲ ನಿವಾಸಿಗಳಿಂದ ಅವ್ರಿಗೆ ಸ್ವಾಗತವನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕೊಡ್ತೇನೆ. ನ್ಯೂಸ್ ಸಂಗಮಕ್ಕಾಗಿ ಗುರುಪ್ರಸಾದ್, ಮಂಡ್ಯ. ಕೆಆರ್ಪೇಟೆ ಪಟ್ಟಣದ ಸ್ಕೂಲ್ ಆಫ್ ಇಂಡಿಯಾ ಶಾಲೆಯ ವಿದ್ಯಾರ್ಥಿಗಳ ಪದವಿ ಪ್ರದಾನ ಸಮಾರಂಭ ನಡೆಯಿತು. ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ಅಭ್ಯಾಸ ಮಾಡಿ ಗುರಿ ಸಾಧನೆ ಮಾಡಬೇಕು. ಸೇವಾ ಮನೋಭಾವನೆ ಮತ್ತು ಪರೋಪಕಾರ ಗುಣಗಳು ಜೀವನದ ಉಸಿರಾಗಬೇಕೆಂದು ಕೇಂದ್ರದ ಮಾಜಿ ಸಚಿವರಾದ ಡಾಕ್ಟರ್ ಕೆ ರೆಹಮಾನ್ ಖಾನ್ ತಿಳಿಸಿದರು. ಕೆಆರ್ಪೇಟೆ ಪಟ್ಟಣದ ಸ್ಕೂಲ್ ಆಫ್ ಇಂಡಿಯಾ ಶಾಲೆಯ ವಿದ್ಯಾರ್ಥಿಗಳ ಪದವಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ಇಂದಿನ ಮಕ್ಕಳೇ ನಾಳಿನ ಭವಿಷ್ಯದ ಭಾರತದ ಸತ್ಪ್ರಜೆಗಳಾದ್ದರಿಂದ ವಿದ್ಯಾರ್ಥಿಗಳು ಶಿಕ್ಷಣದ ಜ್ಞಾನದ ಬೆಳಕಿನ ಶಕ್ತಿಯ ಮೂಲಕ ಸಾಧನೆ ಮಾಡಬೇಕು. ಸಾಮಾಜಿಕ ಅಸಮಾನತೆಯನ್ನು ಹೊಡೆದೋಡಿಸಲು ಶಿಕ್ಷಣದ ಜ್ಞಾನದ ಬೆಳಕಿನ ಶಕ್ತಿಯನ್ನು ಸದ್ಬಳಕೆ ಮಾಡಿಕೊಂಡು ಸಮಾಜಮುಖಿಯಾಗಿ ಹೆಜ್ಜೆ ಹಾಕಬೇಕೆಂದು ಕಿವಿಮಾತು ಹೇಳಿದರು.
ಸಮರ ಚಾರಿಟಬಲ್ ಟ್ರಸ್ಟ್ ನಿರ್ದೇಶಕರಾದ ಆಯಿಷಾ ರೆಹಮಾನ್ ಖಾನ್, ಪುರಸಭೆ ಮಾಜಿ ಅಧ್ಯಕ್ಷರಾದ ಕೆ ಗೌಸ್ ಖಾನ್, ಉದ್ಯಮಿ ಅಹಮದ್ ಖಾನ್, ಮಾಜಿ ಶಾಸಕರಾದ ಕೆಬಿ ಚಂದ್ರಶೇಖರ್, ಬೆಂಗಳೂರಿನ ಡೆಲ್ಲಿ ಪಬ್ಲಿಕ್ ಸ್ಕೂಲ್ನ ಎಲೆಕ್ಟ್ರಾನಿಕ್ ಸಿಟಿ ಶಾಲೆಯ ಪ್ರಾಂಶುಪಾಲೆ ಅನುಪಮಾ ರಾಮಚಂದ್ರನ್, ಸ್ಕೂಲ್ ಆಫ್ ಇಂಡಿಯಾ ಶಾಲೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಶಾಜಿಯಾ ಮುಕಸೂದ್, ಪ್ರಾಂಶುಪಾಲರಾದ ಶೈನಿ ಮೇರಿ ಡಯಾಸ್, ಸ್ಕೂಲ್ ಆಫ್ ಇಂಡಿಯಾ ಶಾಲೆಯ ಆಡಳಿತಾಧಿಕಾರಿ ಖಾಲಿದ್ ಅಹಮದ್ ಸೇರಿದಂತೆ ವಿದ್ಯಾರ್ಥಿಗಳ ಪೋಷಕರು ಹಾಗೂ ಸಾರ್ವಜನಿಕರು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಸ್ಕೂಲ್ ಆಫ್ ಇಂಡಿಯಾ ಶಾಲೆಯ ವಿದ್ಯಾರ್ಥಿಗಳು ನೀಡಿದ ಆಕರ್ಷಕ ಪಥಸಂಚಲನವು ಅತಿಥಿಗಳು ಹಾಗೂ ಸಾರ್ವಜನಿಕರ ಗಮನ ಸೆಳೆಯಿತು. ನಾಡಗೀತೆಯೊಂದಿಗೆ ಆರಂಭವಾದ ಕಾರ್ಯಕ್ರಮವು ರಾಷ್ಟ್ರಗೀತೆಯನ್ನು ಹಾಡುವ ಮೂಲಕ ಅಂತ್ಯಗೊಂಡಿತು. Heads of Department of School of India, coordinators and teachers, respected parents, students and other participants on the occasion of today, last 24-25 investigated ceremony. This ceremony has a very great significance because today a series of activities have been called out for the entire academic years, both cultural and sports. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಸುಂಟಿಕೊಪ್ಪ ಹೋಬಳಿಯ ಹೇರೂರು ಗ್ರಾಮದಲ್ಲಿ ಕಾಡಾನೆಗಳ ಹಾವಳಿ ಮಿತಿ ಮೀರಿದ್ದು ಬೆಳೆ ಸಂಪೂರ್ಣ ನಾಶ ಮಾಡಲಾಗಿದೆ. ಕೆಆರ್ಪೇಟೆ ಪ್ರವಾಸಿ ಮಂದಿರದ ಆವರಣದಲ್ಲಿ 3 ಕೋಟಿ ರು ವೆಚ್ಚದ ಹೈಟೆಕ್ ಅತಿಥಿ ಗೃಹಗಳ ನಿರ್ಮಾಣಕ್ಕೆ ಚಾಲನೆ ನೀಡಲಾಯಿತು. ಮಂಡ್ಯ ಜಿಲ್ಲೆಯಲ್ಲಿ ಒಕ್ಕಲಿಗರ ವೇದಿಕೆ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ಸರಳವಾಗಿ ಆಚರಿಸಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.